ರೈತ್ರೆ, ಇದರ 1 ಲೀಟರ್ ಎಣ್ಣೆಗೆ 1,500 ರೂಪಾಯಿ. ನಿಮ್ಮ ಹತ್ರ ಇನ್ ಕೇಸ್ 20,000 ಇತ್ತು ಅಂತಂದ್ರೆ ನೀವು 6 ಲಕ್ಷದವರೆಗೆ ಆದಾಯವನ್ನ ಗಳಿಸಬಹುದು. ಯಾವ್ದಪ್ಪ ಈ ಕೃಷಿ ಅಂತ ಯೋಚಿಸ್ತಾ ಇದ್ದೀರಾ? ಈ ಒಂದು ರೀಲ್ ನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ನಿಮಗೆ ಉತ್ತರ ಸಿಗುತ್ತೆ. ಅದೇ ಕನಿಷ್ಠ ಬಂಡವಾಳದಲ್ಲಿ ಹೆಚ್ಚಿನ ಆದಾಯವನ್ನ ನೀಡುವಂತ ನಿಂಬೆ ಹುಲ್ಲಿನ ಕೃಷಿ ಸ್ನೇಹಿತರೆ. ಹೌದು, 4 ತಿಂಗಳಲ್ಲಿ ನಿಂಬೆ ಹುಲ್ಲು ಸಿಗುತ್ತೆ. ಸೊ ಇದರ ಎಣ್ಣೆಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಕೂಡ ಇದೆ. ಸೊ ನಿಂಬೆ ಎಣ್ಣೆಯನ್ನ ಸೌಂದರ್ಯ ವರ್ಧಕ ಆಗಿರ್ಬೋದು, ಸಾಬೂನ್ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಔಷಧಿ ತಯಾರಿಕೆಯಲ್ಲಿ ಹೇರಳವಾಗಿ ಬಳಸ್ತಾರೆ. ಸೊ ನಿಂಬೆ ಹುಲ್ಲಿನ ಎಣ್ಣೆ ಸಾರಭೂತ ತೈಲಗಳ ವರ್ಗಕ್ಕೆ ಸೇರುತ್ತೆ. ಹೆಚ್ಚಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇದನ್ನ ಹೆಚ್ಚಾಗಿ ಬಳಸುವಂತದ್ದು. ಸೊ ಬರಗಾಲದ ಮಣ್ಣಿಗೆ ಹೊಂದ್ಕೊಳ್ಳುತ್ತೆ ಇದು. ಸೊ ಒಣ ಹವಾಗುಣ ಆಗಿರ್ಬೋದು, ಯಾವುದೇ ಪ್ರದೇಶದಲ್ಲೂ ಕೂಡ ಲೆಮನ್ ಗ್ರಾಸ್ ಕೃಷಿಯನ್ನ ನೀವು ಮಾಡಬಹುದು ಸ್ನೇಹಿತರೆ. ಸೊ ಹೆಚ್ಚು ಒಂದು ಗೊಬ್ಬರ ಕೂಡ ಬೇಡ, ಹೆಚ್ಚಿನ ನೀರಿನ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ನಿಂಬೆ ಹುಲ್ಲಿನ ಬೆಳೆಗೆ ಹೆಕ್ಟೇರ್ಗೆ 20,000ಕ್ಕಿಂತ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಸಾಕು, ವರ್ಷಕ್ಕೆ 4 ರಿಂದ 5 ಲಕ್ಷ ಲಾಭವನ್ನ ಮಾಡಬಹುದು. ನಾಟಿ ಮಾಡಿದ ನಂತರ ಬೆಳೆ ಸತತವಾಗಿ 5 ರಿಂದ 6 ವರ್ಷಗಳ ಕಾಲ ಸ್ಥಿರವಾದ ಇಳುವರಿಯನ್ನ ನಿಮ್ಗೆ ಕೊಡುತ್ತೆ. ಸೊ ಲೆಮನ್ ಗ್ರಾಸ್ ಬೆಳೆಯೋದಕ್ಕೆ ಫೆಬ್ರವರಿ ಹಾಗೆ ಜುಲೈ ಸೂಕ್ತ ಸಮಯ ಅಂತಾನೆ ಹೇಳ್ಬೋದು. ಒಮ್ಮೆ ಬೆಳೆ ಹಾಕಿದ್ರೆ ವರ್ಷಕ್ಕೆ 6 ರಿಂದ 7 ಬಾರಿ ಫಸಲನ್ನ ಕೊಡುತ್ತೆ. ಲಿಂಬೆ ಹುಲ್ಲುಗಳನ್ನ ಕತ್ತರಿಸಿದ ನಂತರ ಅದರಿಂದ ಎಣ್ಣೆಯನ್ನ ಹೊರ ತೆಗಿತಾರೆ. ಸೊ ಲೆಮನ್ ಗ್ರಾಸ್ ಅನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು ಅಥವಾ ಒಣಗಿಸಿ ಪುಡಿ ಮಾಡಿ ನೀವು ಮಾರಾಟ ಮಾಡಬಹುದು. ನೀವು ಎಣ್ಣೆ ತೆಗೆಯುವಂತ ಯಂತ್ರವನ್ನ ಖರೀದಿಸಿದ್ರೆ ಇದರಿಂದ ಒಳ್ಳೆ ಲಾಭವನ್ನ ಕೂಡ ಮಾಡಬಹುದು. ಯಾಕಂತಂದ್ರೆ ಲೆಮನ್ ಗ್ರಾಸ್ ಎಣ್ಣೆ ತುಂಬಾ ಪರಿಮಳಯುಕ್ತವಾಗಿರುತ್ತೆ. ಸೊ 1 ಹೆಕ್ಟೇರ್ಗೆ 1 ಕಟಿಂಗ್ ನಿಂಬೆ ಹುಲ್ಲಿನಿಂದ 3 ರಿಂದ 5 ಲೀಟರ್ ಎಣ್ಣೆಯನ್ನ ಉತ್ಪಾದನೆ ಮಾಡಬಹುದು. ಸೊ ಗುಣಮಟ್ಟದ ಆಧಾರದ ಮೇಲೆ ನಿಮ್ಗೆ ಪ್ರತಿ ಲೀಟರ್ಗೆ 1 ರಿಂದ 1,500 ರೂಪಾಯಿ ತನಕ ಬೆಲೆ ಇದೆ. ಸೊ ನೀವು ಕೂಡ ಲೆಮನ್ ಗ್ರಾಸ್ ಕೃಷಿಯನ್ನ ಮಾಡ್ತೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಬಾಸ್ ವಾಲಾ, ಬಿ ದ ಬಾಸ್.